ಛೇ ಛೇ ಛೇ, ಬಿಳಿ ಬಟ್ಟೆ ಎಲ್ಲ ಕೆಸರಾಗ್ಬಿಟ್ಟಿದೆಯಲ್ಲ. ನಿಮ್ ಬಟ್ಟೆ ತರ ನಿಮ್ ಬದುಕುನು ಪರಿಶುದ್ಧ ನಿರ್ಮಲವಾಗಿರ್ಬೇಕು ಅಂತ ಬಯಸೋರು ಈಗ ಕೆಸರಿನ ಕಲೆ ಆಗೋಯ್ತಲ್ಲ. ನನಗೆ ಇದನ್ನೆಲ್ಲ ನೋಡಕ್ಕಾಗ್ತಿಲ್ಲ, ಇನ್ನು ನಿಮಗೆ ಹೇಗಾಗ್ತಿರ್ಬೇಕು? ಒಂದ್ ಜೊತೆ ಬಿಳಿ ಬಟ್ಟೆ ತಗೊಳ್ಳಿ. ಇನ್ಮೇಲಾದ್ರೂ ಹುಷಾರಾಗಿರಿ. ಇಲ್ಲೇ ಹೋದ್ರೆ ಇವತ್ತು ನಿಮ್ಮ ಬಟ್ಟೆ ಮೇಲೆ ಬಿದ್ದಿರೋ ಕೆಸರು ನಾಳೆ ನಿಮ್ಮ ಜೀವನದ ಮೇಲೆ ಬೀಳುತ್ತೆ. ಹುಷಾರ್. ರೀ, ಯಾರ್ರೀ ಅವನು? ಬಾಯಿಗೆ ಬಂದಾಗೆಲ್ಲ ಮಾತಾಡ್ ಹೋದ್ನಲ್ಲ, ಸುಮ್ಮನೆ ನಿಂತಿದ್ದೀರಾ? ನಿಮ್ ವಯಸ್ಸಿಗೂ ಮರ್ಯಾದೆ ಕೊಡದೆ ಮಾತಾಡ್ತಿದ್ದಾನಲ್ಲ, ಏನಾರು ಹೇಳಿ ಅವನ್ಗೆ. ರೋಜಾ, ಕೆಸರ ಮೇಲೆ ಕಲ್ಲು ಎಸೆದೇ ಇದ್ರು ಅದು ನಮ್ಮ ಮೇಲೆ ಬಿದ್ದಿದೆ. ಇನ್ನು ನಾವು ಕಲ್ಲು ಎಸೆದ್ರೆ ಮತ್ತೆ ಹಾರುತ್ತಲ್ವ, ಅದೆಲ್ಲ ಆಗೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಅಪ್ಪಾರ, ನಿಮ್ಮನ್ನ ಹಿಂಗೆ ನೋಡ್ಲಿಕ್ಕೆ ಆಗವಲ್ತ್ರಿ. ಅವ್ನು ಹೋಗಿ ಒಂದು 4 ಬಾರಿಸಿ ಬಂದ್ಬಿಡ್ತೀನಿ. ಅವೆಲ್ಲ ಏನು ಬೇಡ, ಸುಮ್ಮನೆ ಇರು. ಏಯ್, ಯಾರು ನೀನು? ಏಯ್, ನನ್ನ ಮೊಮ್ಮಗಳು. ಧರ್ಮಕ್ಕೇನಾದ್ರೂ ತೊಂದರೆ ಆದ್ರೆ ಅಲ್ಲಿ ನಮ್ ತಾತ ಧರ್ಮರಾಜ ಅವ್ರು ಇರ್ತಾರೆ. ಅವ್ರಿಗೇನಾದ್ರೂ ತೊಂದರೆ ಆದ್ರೆ ನಾನ್ ಸುಮ್ನೆ ಬಿಡ್ತೀನ? ಗೌರವ ಮರ್ಯಾದೆನೇ ಉಸಿರು ಅನ್ಕೊಂಡಿರೋರ್ ಹೆಸರೇನಾದ್ರೂ ಹಾಳು ಮಾಡೋದಕ್ಕೆ ಬಂದ್ರೆ ನನ್ ವರ್ಷನೇ ಬೇರೆ ತರ ಇರುತ್ತೆ. ಏನು ತಲೆ ಎಲ್ಲ ಮಾತಾಡ್ತಾ ಇದೀಯಾ? ಇಲ್ಲಿ ದೊಡ್ಡೋರಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಕತೆನೇ ಬೇರೆ ತರ ಇರ್ತಾ ಇತ್ತು. ನಾನು ನಿನ್ನ ಹಾಗೆ ನಿನ್ ಮೇಲೆ ಕೆಸರು ಹಾಕ್ಬೋದಿತ್ತು, ಆದ್ರೆ ನೀನು ಕೆಸರಿಗಿಂತ ಗಲೀಜು.
ಅದಕ್ಕೆ ಸುಮ್ಮನೆ. ನಿನ್ನಂತ ಚಿಲ್ರೆ ಮನುಷ್ಯನ್ಗೆ ಇದೆ ಸರಿ. ಇದನ್ನ ತಗೊಂಡು ನಿನ್ ಕಾರ್ ಗ್ಲಾಸ್ನ ರೆಡಿ ಮಾಡಿಸ್ಕೊ. ಲಕ್ಷ್ಮಿ, ಆ ಮನುಷ್ಯನಿಗೆ ಸರಿಯಾದ ಶಾಸ್ತಿ ಮಾಡಿದೆ ನೋಡು. ನಿಮ್ಮ ತಾತಂಗೆ ಹೇಳ್ತಾನೆ ಇದ್ದೆ, ಆದರೂ ಸುಮ್ಮನೆ ನಿಂತ್ಕೊಂಡಿದ್ರು. ಅವರ ನಮ್ಮ ಲಕ್ಷ್ಮವ್ವ ಅಂದ್ರೆ ಸುಮ್ಮನೆ ಏನ್ರಿ? ಅವ್ರ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡ್ತಿದ್ರೇನೋ ರೀ. ಅಪ್ಪಾರ ತಂಟೆಗೆ ಬಂದ್ರ ಯಾರ ಆಗಿರ್ಲ್ರಿ ತಮಟೆ ಬಾರ್ಸೇ ಬಿಡುದ್ರಿ. ಸರಿ ಸರಿ, ನೀವು ಹೊರಡಿ. ಅಲ್ಲಮ್ಮ, ನೀನು ಇಷ್ಟೊತ್ತಿಗೆ ಕಾಲೇಜಲ್ಲಿ ಇರ್ಬೇಕಾಗಿತ್ತಲ್ವಾ? ಇಲ್ಲೇನು ಮಾಡ್ತಾ ಇದೀಯಾ? ಏನು ಕಾಲೇಜಿಗೆ ರಜಾನ ಇವತ್ತು? ಈಗ ಏನಾದರೂ ನಾನು ಕಾಲೇಜ್ ವಿಷಯ ಹೇಳೋಕೆ ಹೋದರೆ ಆದಿ ನನ್ನ ಬಸ್ ಸ್ಟಾಪಲ್ಲಿ ಬಿಟ್ಟು ಹೋಗಿರೋ ವಿಷಯನೂ ಹೇಳಬೇಕಾಗುತ್ತೆ. ಅದನ್ನು ಹೇಳಿದ್ರೆ ತಾತ ಕೋಪ ಮಾಡ್ಕೋತಾರೆ. ಏನು ಮಾಡೋದು ಇವಾಗ? ಏನು ಹೇಳಲಿ? ಯಾಕಮ್ಮ, ಏನು ಹೇಳ್ತಾನೆ ಇಲ್ವಲ್ಲ ನೀನು? ಅದು ತಾತ, ನಾನು ಕಾಲೇಜಿಗೆ ಹೋಗಬೇಕು ಅಂತಾನೆ ಹೊರಟಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡು ತಲೆ ಸುತ್ತ ಬಿದ್ದುಬಿಟ್ಲು. ಅವಳನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಬಂದಿದ್ದೆ. ಈಗ ಅವ್ರ ಅಪ್ಪ ಅಮ್ಮ ಬಂದರು, ಅದಕ್ಕೆ ಅವಳನ್ನ ಬಿಟ್ಟು ಆಚೆ ಬಂದೆ. ಅಷ್ಟರಲ್ಲಿ ನಿಮ್ಮನ್ನು ನೋಡಿದೆ, ಇಷ್ಟೆಲ್ಲ ಆಯಿತು. ಲಕ್ಷ್ಮಿ, ನೀನ್ ಯಾಕೆ ಕಾಲೇಜಿಗೆ ನಡ್ಕೊಂಡು ಹೋಗ್ಬೇಕು? ಕಾರ್ ಇದೆಯಲ್ಲ, ನಾವು ನಿನ್ನನ್ನು ಕಾಲೇಜಿಗೆ ಬಿಟ್ಟು ಹೋಗ್ತೀವಿ, ಬಾ. ಹೌದ್ರಿ ಲಕ್ಷ್ಮವ್ವ, ಕಾಲೇಜ್ ತನಕ ನಿಮ್ಮನ್ನು ಬಿಟ್ಟಂಗೂ ಆಕತಿ. ಹೆಂಗೋ ಅಲ್ಲಿ ಆದಿಯನ್ನರು ಇರ್ತಾರಲ್ರಿ, ಅವ್ರನ್ನೂ ಭೇಟಿ ಆದಂಗೆ ಆಗ್ತೈತ್ರಿ. ಅದೆಲ್ಲ ಏನು ಬೇಡ. ಅವನು ಇವಾಗ ಆಲ್ರೆಡಿ ಕ್ಲಾಸ್ನ ಅಟೆಂಡ್ ಮಾಡ್ತಿರ್ತಾನೆ. ಸುಮ್ಮನೆ ಬಂದರೆ ಡಿಸ್ಟರ್ಬಲ್ ಆಗುತ್ತೆ. ಬೇಡ ಬೇಡ. ಲಕ್ಷ್ಮಿ, ನಾವೇನು ಕಾಲೇಜ್ ಒಳಗಡೆ ಬರಲ್ಲ, ಗೇಟಲ್ಲೇ ನಿನ್ನನ್ನು ಬಿಟ್ಟು ಹೋಗ್ತೀವಿ, ಬಾ. ಅಯ್ಯೋ ಪರವಾಗಿಲ್ಲ ತಾತ, ನೀವು ಈ ಪರಿಸ್ಥಿತಿಲಿ ಅಲ್ಲಿ ತನಕ ಎಲ್ಲ ಬರೋದು ಬೇಡ. ನೀವು ಮನೆಗೆ ಹೋಗಿ ಫ್ರೆಶ್ ಆಗಿ, ನಾನು ಆಟೋದಲ್ಲಿ ಹೋಗ್ತೀನಿ. ಸರಿ, ಹುಷಾರ್. ಕೊಡ್ರಿ ಅವರ. ತಗೋರಿ. ವಾ, ಸದ್ಯ ಬಚಾವಾದೆ. ಆದ್ರೆ ಇವನು ಯಾರು? ತಾತನ ಮೈ ಮೇಲೆ ಕೆಸರಚ್ಚಿದ್ದಲ್ದೆ ತಾತಂಗೆ ಅವಮಾನ ಮಾಡ್ಬಿಟ್ಟು ಹೋದ್ನಲ್ಲ.